ಆ್ಯಕ್ಚುಲಿ ಮೆಸೇಜ್ ನೋಡಿದ ತಕ್ಷಣ ನಾನೇ ಶಾಕ್ ಆಗಿಬಿಟ್ಟೆ ಬಾವಾ. ನಮ್ಮ ಕಥೆನೂ ಅದೇನೆ. ಚಿಲಿ ಇವತ್ತು ನನ್ನ ಹೆಂಡತಿ ಜೊತೆ ಒಂದು ಸುಂದರವಾದ ರಾತ್ರಿ ಕಳಿಬೇಕು ಅಂತ. ನೋಡಿದ್ಯಾ? ಅದ್ರ ಅರ್ಥ ನೀವು ಅವ್ರಿಗಿಂತ ಚೈಲ್ಡಿಶು ಅಂತ. ಆಯ್ತು ಬಿಡಿ ಮೇಡಮ್, ಇಷ್ಟು ದಿನ ಹೇಳಿದ್ನ ಕೇಳಿದ್ದೀವಿ, ಮತ್ತೆ ಇದನ್ನು ಕೇಳೋಲ್ವಾ? ಆತಿ ಅಮ್ಮ ಓಕೆನಾ? ಫೀವರ್ ಇಲ್ದಿದ್ಯಾ? ಅಮ್ಮ ಓಕೆ ಅದಕ್ಕೆ, ಆದರೆ ವೇದಾಂತ್ ಬಾಬಂಗೆ ಜ್ವರ ಶುರುವಾಯ್ತಾ ಅಂತ ಡೌಟು ನನಗೆ. ಅಗ್ರೆಸಿವ್ ಜ್ವರನಾ? ಏನು ಹೇಳ್ತಿದ್ದೀರಾ ಆರ್ತಿ ಅವರೇ? ಇದು ಬೇರೆ ಥರ ಜ್ವರ. ಯು ಮೀನ್ ಲವ್ ಫೀವರ್ ಆರ್ತಿ? ನಾನು ನಿಮಗೆಲ್ಲ ಊಟಕ್ಕೆ ರೆಡಿ ಮಾಡ್ತೀನಿ. ಮಲ್ಕೋ. ನಾನು ಮಲಗ್ತೀನಿ, ಹೊರಡಿ ಕೆಳಗಡೆಲ್ಲ ಕಾಯ್ತಿರ್ತಾರೆ. ವಯಸ್ಸರಿ ನಾನು ನಿನಗಿಂತ ದೊಡ್ಡವನು. ನೀನು ಹೇಳೋ ಮಾತು ನಾನು ಕೇಳೋದಲ್ಲ, ನಾನು ಹೇಳೋದನ್ನ ನೀನು ಕೇಳಬೇಕು. ಮಲ್ಕೋ. ಮಲಗ್ತೀನಿ ಅಂತಾನೆ ಹೇಳಿದ್ದು ನಾನು. ಎದ್ದು ಲೀವ್ ತಗೋಬಹುದು, ಪಾರ್ಟಿ ಮಾಡೋಣ ಅಂತ ಕ್ಯಾಶುವಲ್ ಆಗಿ ತಗೊಂಡಿರೋರು. ಆದ್ರೆ ಇವರು ಹಾಗೆ ಮಾಡ್ತಿಲ್ಲ. ಮಲ್ಕೋ. ಇವಾಗ ಬೆಚ್ಚಿಗೆ ಹೊತ್ಕೊಂಡು ಮಲಗಿದ್ರೆ ಮೈಯೆಲ್ಲ ಬೆವರಿ ಜ್ವರ ತಾನೇ ಹೊಟ್ಟೋಗುತ್ತೆ. ಮಲ್ಕೋ. ನೆಗಡಿ ಜಾಸ್ತಿ ಆಗ್ತಿದೆ ಅನ್ಸಿದ್ರೆ ಹೇಳು, ಬಿಸಿನೀರು ಕಾಯಿಸೋದಕ್ಕೆ ಸ್ಟೀಮ್ ಟ್ಯಾಬ್ಲೆಟ್ ಹಾಕ್ಕೊಡ್ತೀನಿ. ಅದನ್ನು ತಗೊಂಡ್ರೆ ಆರಾಮ್ ಅನ್ಸುತ್ತೆ. ನೋಡು, ಜ್ವರ ಆದರೆ ಎದುರುಗಡೆ ಕಾಣುತ್ತೆ, ಅದೇ ತಲೆನೋವು ಕಾಣೋದಿಲ್ಲ. ನಿಂಗೆ ತಲೆನೋವು ಏನಾದ್ರು ಬಂದರೆ ನನಗೆ ಹೇಳು, ಆಯ್ತಾ? ನೀವ್ ಯಾಕೆ ನನಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ನೀ ಯಾಕೆ ನನಗೋಸ್ಕರ ಅದಕ್ಕೋಸ್ಕರ ಮೈಸೂರಿರೋ ಎಮ್ ಎಲ್ ಎ ಮನೆಗೆ ಹೋಗಿದ್ದೆ? ಕಣ್ಣೂರಿ 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 ರೀ. ಏನ್ರಿ, ನಾನೇನೋ ಸಿನಿಮಾ ಹೀರೋ ತರ ಹೀರೋಯಿನ್ ಅಡುಗೆ ಮನೇಲಿ ಬಿಸಿ ಇದ್ದಾಗ ತಪ್ಕೊಂಡು ಸರ್ಪ್ರೈಸ್ ಕೊಡೋಣ ಅಂದ್ರೆ ಹೀಗೆ ಮಾಡ್ಬಿಟ್ರಲ್ಲ. ಅಯ್ಯೋ ಸಾರಿ ವಿಕ್ಕಿ ಅವರೇ, ನಮ್ಗೆ ಗೊತ್ತಾಗ್ಲಿಲ್ಲ. ನೀವು ತಾನೇ ಬಿಡಿ, ಖಾರದ ಪುಡಿನ ಅಡ್ಜಸ್ಟ್ ಮಾಡ್ಕೊಳತ್ತೆ. ಬೇಜಾರಾಯ್ತಾ? ಈಗಲೂ ಕಣ್ಣೂರಿತಿದ್ಯಾ? ಅಯ್ಯೋ ಬಿಟಾಕ್ರಿ, ವಿಷ ಕುಡ್ದಾಗ್ಲೇನೆ ಅಳ್ಳಾಡ್ಲಿಲ್ಲ ಈ ಜೀವ, ಇನ್ಯಾವುದು ಜುಜುಬಿ. ಅಚ್ಚರಿ, ಏನು ಮಾಡ್ತಿದ್ರಿ? ಎಲ್ಲರೂ ಬಂದಿದ್ರಲ್ವಾ, ಅದಕ್ಕೆ ಬಜ್ಜಿ ಮಾಡೋಣ ಅಂತ. ನಾನು ಹೆಲ್ಪ್ ಮಾಡ್ಲಾ? ನಿಜವಾಗ್ಲೂ ಹೆಲ್ಪ್ ಮಾಡ್ತೀರಾ? ಕೇಳ್ತೀರಲ್ರಿ, ಬಾವಿ ಹೆಂಡತಿಗೆ ಹೆಲ್ಪರ್ ಆಗೋದ್ರಲ್ಲಿ ಮಜಾನೇ ಬೇರೆ. ಏನು ಮಾಡ್ಬೇಕು ಹೇಳಿ? ಹಾಗಿದ್ರೆ ನಾನು ಹೇಳಿದ ಹೆಲ್ಪ್ ಮಾಡಬೇಕು. ಶೋರ್. ಸುಮ್ಮನೆ ಹೋಗಿ ಅವ್ರ ಮಧ್ಯೆ ದೇವ್ರ ಥರ ಕುತ್ಕೊಳ್ಳಿ, ಅದೇ ನೀವು ನನಗೆ ಮಾಡೋ ಹೆಲ್ಪು. ನಿಜವಾಗ್ಲೂ? ನಿಜವಾಗ್ಲೂ. ಸರಿ ಬಿಡಿ. ವಿಕ್ಕಿ ಅವರೇ, ಒಂದು ನಿಮಿಷ. ಬೇಜಾರು ಮಾಡ್ಕೋಬೇಡಿ. ವಿಕ್ಕಿ ಅವರೇ, ತೆರಿಕೆ ಆಗ್ಲೇ 2 ವಿಕೆಟ್ ಎಗರೋಯ್ತಲ್ಲ ಬಾವಾ. ಏನು ಆಗಲೇ 2 ವಿಕೆಟಾ? ಅಂಜು, ಟಿವಿ ಹಾಕು. ಮನೆಯಿಂದ ಅಂತೂ ಆಚೆ ಹೋಗಾಗಿಲ್ಲ, ಟಿವಿನಾದ್ರೂ ನೋಡೋಣ. ಅಯ್ಯೋ ಹೌದಲ್ವಾ? ರೀ ಆರ್ತಿ ಅವರೇ, ಬನ್ರಿ ನೀವು ಜಾಯ್ನ್ ಆಗಿ, ಆಮೇಲೆ ಅಡುಗೆ ಮಾಡ್ಬೋದು. ಎಲ್ಲ ಕೂತು ಒಟ್ಟಿಗೆ ಮ್ಯಾಚ್ ನೋಡೋಣ. ವಿಕ್ಕಿ ಬಾವ, ಆ ಡೊನಾಲ್ಡ್ ಟಿವಿ ನೋಡೋದೇ ಬೇಡ. ಏ, ಅವರು ಪಾಪ ಅಲ್ವಾ? ಈಗ ನಿಮ್ಗೆ ಇಂಡಿಯಾ ಗೆಲ್ಬೇಕೋ ಬೇಡವೋ? ಇಂಡಿಯಾ ಗೆಲ್ಲಕ್ಕೆ 1 ಬಾಲ್ಗೆ 100 ರನ್ ಬೇಕಂದ್ರು ಇಂಡಿಯಾನೇ ಗೆಲ್ಲುತ್ತೆ ಅನ್ನೋ ಡೈಹಾರ್ಡ್ ಫ್ಯಾನ್ಸ್ ಅಮ್ಮ ನಾವು. ಇಂಡಿಯಾ ಸೋಲ್ಬೇಕನ್ನೋ ಮಾತೇ ಇಲ್ಲ. ಹಾಗಿದ್ರೆ ಟಿವಿ ಆನ್ ಆಗಿ ಅರ್ಧ ಗಂಟೆ ಆಗೋವರೆಗೂ ನಮ್ಮ ಡೊನಾಲ್ಡಕ್ಕೂ ಟಿವಿ ನೋಡೋ ಹಾಗೆ ಇಲ್ಲ.
ಒಂದು ವೇಳೆ ನೋಡಿದ್ಲು ಗ್ಯಾರಂಟಿ ಇಂಡಿಯಾ ಗೆಲ್ಲಲ್ಲ. ಇವಳೊಳ್ಳೆ ಆರತಿ ಅರ್ಧ ಗಂಟೆ ಮುಂಚೆ ಟಿ ವಿ ನೋಡಿದ್ರೆ ಇಂಡಿಯಾ ಸೋತ್ಬಿಡುತ್ತಾ? ಇಂಥ ಮೂಢನಂಬಿಕೆನೆಲ್ಲ ನಂಬ್ತಿಯಲ್ಲ ನೀನು. ಅಣ್ಣ ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಸಚಿನ್ ತೆಂಡೂಲ್ಕರ್ ಕರಿಯರ್ ಪೂರ್ತಿ ಲೆಫ್ಟ್ ಲೆಗ್ಗೆ ಫಸ್ಟ್ ಬ್ಯಾಟ್ ಕಟ್ತಿದ್ದು ಗೊತ್ತಾ? ಅಷ್ಟೇ ಅಲ್ಲ, ಇಂಡಿಯಾ ಬ್ಯಾಟಿಂಗ್ ಮಾಡುವಾಗ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರ್ತಿರುವಾಗ ಸೌರವ್ ಗಂಗೂಲಿ ಏನಾದರೂ ಪೆವಿಲಿಯನಲ್ಲಿದ್ದರೆ ಯಾರನ್ನು ಕೂತಲ್ಲಿಂದ ಹೇಳಕ್ಕೆ ಬಿಡ್ತಿರ್ಲಿಲ್ಲಂತೆ. ಜಾಗ ಮಿಸ್ ಆದರೆ ಔಟ್ ಆಗ್ತಾರೆ ಅಂತ. ಅದೇ ಥರ ನಮ್ಮ ಮನೇಲಿ ಡೊನಾಲ್ಡಕ್ಕೂ ಟಿವಿ ಆನ್ ಆಗ್ತಿದ್ದಂಗೆ ಮ್ಯಾಚ್ ನೋಡೋಕೆ ಶುರು ಮಾಡಿದ್ರೆ ಸೋಲು ನಿಶ್ಚಿತ. ಮರಿನಾದ್ನಿ, ಕ್ರಿಕೆಟ್ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಾ ನಿಂಗೆ? ಕ್ರಿಕೆಟ್ ಅಂದ್ರೆ ನನಗೆ ಪ್ರಾಣ ಭಾವ. ಪ್ರತಿಯೊಬ್ಬರು ಸ್ಟ್ಯಾಟಿಸ್ಟಿಕ್ಸು ಗೊತ್ತು ನನಗೆ. ನಾನು ಯಾಕೆ ಇವ್ರ ಮಧ್ಯೆ ತಗ್ಲಾಕೊಂಡೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲಪ್ಪ. ಅಲ್ಲ, ಈ ವಿಷಯ ನನಗೆ ಗೊತ್ತಿರಲಿಲ್ವಲ್ಲ. ಪರವಾಗಿಲ್ಲ ಮರಿನಾದ್ನಿ, ನಿನ್ಗೂ ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು ಭಾವ. ಭಾವಿದ ಅವಳು ಹೇಳಿದ ನಿಜನಾ? ಕ್ರಿಕೆಟಲ್ಲಿ ಇಂಥ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಎಲ್ಲ ಇರೋದು ನಿಜಾನೇ ಬಾವ. ಅದೆಲ್ಲ ಚಿಕ್ಕ ವಿಷಯ ಅಲ್ವೇ ಅಲ್ಲ. ಹೇಗಿದ್ರು ಇವತ್ತು ನಾವು ಮನೆಗೆ ಹೋಗೋ ಪ್ರೋಗ್ರಾಮ್ ಎಲ್ಲ ಇಲ್ಲ ಅನ್ಸುತ್ತೆ. ಮ್ಯಾಚ್ ನೋಡ್ಕೊಂಡು ಇಲ್ಲೇ ಹಾಲ್ಟ್ ಆಗ್ಬಿಡೋಣ. ವೈ ನಾಟ್ ಮಾಮೇದ? ಅಯ್ಯೋ ಅಲ್ಲ ನೋಡ, ಸಿಕ್ಸು. ನಾನು ಇಲ್ಲೇ ಕೂರ್ತೀನಿ, ಇದು ನನ್ನ ಲಕ್ಕಿ ಪ್ಲೇಸು. ನಿನ್ನ ಪಕ್ಕ ನಾನು. ಒಂದು ಮ್ಯಾಚ್ನ ನಾವಿಬ್ರು ಒಟ್ಟಿಗೆ ಕೂತ್ ಗೆಲ್ಸಿದ್ವಲ್ವಾ? ಜೀವನದಲ್ಲಿ ಇದೇ ಮೊದಲನೇ ಸಲ ಇಷ್ಟೊಂದು ಕನ್ಫ್ಯೂಷನ್ ಅಲ್ಲಿ ಕ್ರಿಕೆಟ್ ನೋಡ್ತಾ ಇರೋದು. ಸರಿ, ಎಲ್ಲೂ ಕಾಳೆ ಕುತ್ಕೊಂಡು ಟಿವಿ ನೋಡೋಣವಾ? ಅದು ನೀನೇನು ಹೇಳ್ಬೇಡ ಅಮೂಲ್ಯ, ನನಗೆಲ್ಲ ವಿಷಯ ಗೊತ್ತು. ನೀನು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ತೊಗೊಂಡಿರೋ ರಿಸ್ಕ್ ಇದ್ರು ಇದೆಲ್ಲ ಏನೂ ಅಲ್ಲ. ಹಾಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಯ್ತು. ಮೇಲ್ ವಿಚಾರದಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ನೀನು ಅಷ್ಟು ಲೇಸಿಯಾಗಿ ಕ್ಲರಿಕಲ್ ಎರರ್ ಮಾಡಲ್ಲ ಅಂತ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ಗೊತ್ತಾಯ್ತು. ಬಟ್ ಅಷ್ಟರೊಳಗೆ ಆಲ್ರೆಡಿ ನಾನು ಇನ್ಮೇಲೆ ತುಂಬಾ ಕೆಟ್ಟದಾಗ ರೇಗ್ಬಿಟ್ಟಿದ್ದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ನೀನು ತುಂಬಾ ಒಳ್ಳೆಯಳು. ಐ ನಾಟ್ ಸಿ ಆಲ್ ಆಫ್ ದ್ಯಾಟ್. ನನಗೆ ತುಂಬಾ ಬೇಜಾರಾಗಿದೆ, ನೋವಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ತಪ್ಪು ಮಾಡಿ ಸಾರಿ ಕೇಳಿದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಅಂತ ಅಷ್ಟೇ ನಾನು ತಿಳ್ಕೊಂಡಿದ್ದೆ. ಆದರೆ ಸಾರಿ ಕೇಳಬೇಕಾಗಿರೋ ಜಾಗದಲ್ಲಿ ಸಾರಿ ಕೇಳದೆ ಹೋದರೆ ತುಂಬ ದೊಡ್ಡ ಲಾಸ್ ಅಂತ ನಾನು ತಿಳ್ಕೊಂಡೆ. ಐಮ್ ರಿಯಲಿ ರಿಯಲಿ ಸಾರಿ. ನನಗೆ ಕ್ಷಮಿಸ್ಬಿಡು. ನನ್ನ ಮೇಲೆ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಯಿತು ಅಂತ ಹರ್ಟ್ ಆಗಿತ್ತು. ಇದಕ್ಕೆ ನಿನ್ನ ಡಿ ಜೆ ಅಂತ ಕರಿಬೇಕು ಅನ್ಸೋದು. ಹುಚ್ಚಿ, ನಾನು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕೇಳ್ಕೊತೀನಿ. ನಿಜ ಹೇಳಬೇಕು ಅಂದರೆ ನನಗೆ ನಿಮ್ಮ ಮೇಲೆ ಯಾವತ್ತಿಗೂ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಅದು ಲೈಫ್ ಟೈಮ್ ಇರುತ್ತೆ. ಸಾರಿ ಬೇಜಾರಿ, ನಾನು ಅದು ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ. ಆ ಮೂಮೆಂಟಲ್ಲಿ ನಂಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಐ ರಿಯಲಿ ಸಾರಿ. MLA ಮನೆಗೆ ನಿಮಗೆ ಇನ್ಫಾರ್ಮ್ ಮಾಡದೆ ಹೋಗಿದ್ದಕ್ಕೆ ನನ್ನ ಕಡೆಂತನೂ ಸಾರಿ. ವಿಷಯ ಗೊತ್ತಾದರೆ ನೀವು ಟೆಂಪರ್ ಕಳ್ಕೊಂಡು ಎಲ್ಲಿ ಏನಾದರೂ ಎಡವಟ್ ಆಗಿಬಿಟ್ರೆ ಅದಕ್ಕೆ ಲೈಫೇ ಹಾಳಾಗ್ಬಿಡುತ್ತೆ ಅಂತ ಭಯ ಆಗಿತ್ತು. ನಿನ್ನ ಧೈರ್ಯನ ಮೆಚ್ಚಲೇಬೇಕು ಅಮೂಲ್ಯ. ನಿನ್ನ ಜಾಗದಲ್ಲಿ ಇನ್ನು ಯಾರು ಎದ್ದಿದ್ರು ಹಾಗೆ ಮಾಡ್ತಿರ್ಲಿಲ್ಲ. ಥ್ಯಾಂಕ್ ಯು. ನೋಯ್ತಿದೆ, ವಾಟ್? ಕೈ ನೋಯ್ತಿದೆ. ಎಲ್ಲಿ ಬಿಡ್ತೀಯ ನಿನ್ನ ಬುದ್ಧಿನ? ಟೀಚೆ ಟೀಚೆ ಟೀಚೆ. ಸುಳ್ಳೆ ಸುಳ್ಳೆ. ರೀ ಆರ್ತಿ ಅವರೇ, ಬೇಗ ಬನ್ರಿ.
ತಂಗಿ ಬಾವ ಸೇರ್ಕೊಂಡು ನನ್ನ ಮೈಯೆಲ್ಲ ಉರಿಸ್ತಾ ಇದ್ದಾರೆ. ಸುಮ್ಮನೆ ಟಿವಿ ನೋಡಪ್ಪ, ನಮ್ಮ ವಿಷಯಕ್ಕೆ ಯಾಕೆ ಬರ್ತೀಯ ನೀನು? ಅದೇ ಮತ್ತೆ ಅಡ್ವರ್ಟೈಸ್ಮೆಂಟ್ ಬಂದ್ರು ಕಣ್ಣು ಮಿಟಿಕ್ಸ್ದಂಗೆ ಮ್ಯಾಚ್ ನೋಡ್ಬೇಕಪ್ಪ. ರೀ ಆರ್ತಿ ಅವರೇ ಬನ್ರಿ ಬೇಗ. ಬಾವಾ, ಅಕ್ಕ ಅರ್ಧ ಗಂಟೆ ಬರೋ ಹಾಗಿಲ್ಲ ಅಂತ ಹೇಳಿಲ್ವಾ? ಇವತ್ತು ಪಕ್ಕ 400 ಹೊಡಿತಾರೆ ಗ್ಯಾರಂಟಿ. ಅಯ್ಯೋ ಕ್ಯಾಚು ಕ್ಯಾಚು ಕ್ಯಾಚು. ರೀ ಕಾಂತ, ಉಳ್ಳ ಅಂದ್ರೆ ಏನ್ರಿ? ಟೂಲ್ಸ್ ಫೀಲ್ಡರು ಕೆಲ್ಸಕ್ಕೆ ಬಾರ್ದವನು ಅಂತ, ಬರೀ ತಟ್ಟೆ ಬರ್ತಿ ಅಂತ ಅರ್ಥ. ಇಷ್ಟು ದಿನ ಕರೆಕ್ಟಾಗಿ ಒಂದು ಹೆಸರು ಸಿಕ್ಕಿರಲ್ಲ ಕಾಂತಂಗೆ, ಇವತ್ತು ಅವನೇ ನಾಮಕರಣ ಮಾಡ್ಕೊಂಡ. ಬಟ್ ಆದರೂ ವೇದಾಂತಣ್ಣ ಎಷ್ಟು ರೊಮ್ಯಾಂಟಿಕ್ ಅಲ್ವಾ? ಅಮೂಲ್ಯಂಗೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಓಡ್ ಬಂದ್ಬಿಟ್ಟ. ನನಗೆ ನೆಗಡಿ ಆಗಿರೋ ಬಗ್ಗೆ ಮಾತಾಡಿ ಈಗ ನೀನೇ ಸೀಳ್ತಿದ್ಯಲ್ಲ. ಈ ನೆಗಡಿ ಸಾಂಕ್ರಾಮಿಕ ರೋಗ ನಿಂಗೂ ಬಂತು ಅನ್ಸುತ್ತೆ. ಸದ್ಯ ಜ್ವರ ಬಂದಿಲ್ಲ, ಆದರೆ ಬಂದರೂ ಬರ್ಬೋದು. ಅಕ್ಕನ ಹತ್ರ ಗಂಜಿ ಮಾಡಕ್ಕೆ ಹೇಳ. ನಾನು ನಿಜಾನೇ ಹೇಳ್ತಿದ್ದೀನಿ, ಈ ನೆಗಡಿ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ರೋಗ. ಮೊದಲೇ ಔಷಧ ತಗೊಳ್ಳೋದು ತುಂಬಾ ಒಳ್ಳೇದು. ಒಂದು ಸೀನ್ ಸೀದಿದ್ದಕ್ಕೆ ನೀನು ಎಷ್ಟು ರಿಯಾಕ್ಟ್ ಮಾಡ್ತಿದ್ಯಾ? ಏನಿಲ್ಲ, ನಾನು ಇನ್ನೇ ಇಮಿಟೇಟ್ ಮಾಡ್ತಾ ಇದ್ದೆ. ಸಣ್ಣ ಜ್ವರ ಬಂದಿದ್ದಕ್ಕೆ ನೀನು ಇಷ್ಟೊಂದೆಲ್ಲ ಮಾಡ್ಲಿಲ್ವಾ? ಇದಕ್ಕೇನು ಕಡಿಮೆ ಇಲ್ಲ. ಅಣ್ಣ, ಮ್ಯಾಚ್ ಸೂಪರ್ ಆಗಿದೆ, ನೋಡಕ್ ಬರ್ತೀಯಾ? ಪರವಾಗಿಲ್ಲ, ನೀನು ನೋಡಿ, ಇವಳಿಗೆ ಹುಷಾರಿಲ್ಲ. ಏನ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ಫಸ್ಟ್ ಮಲ್ಕೋ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಮ್ಯಾಚ್ ನೋಡಬೇಕು. ಅದೆಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಪ್ಲೀಸ್ 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 ಹೋಗೋಣ. ಪ್ಲೀಸ್ 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 ಪ್ಲೀಸ್. ವಿಕ್ಕಿ ಮಾಮ, ಇನ್ನೊಂದೊಂದೇ ಹಾಕ್ಲಾ? ಮರಿನಾದೆ ದೋಸೆ ಮ್ಯಾಟ್ರಿ ಇನ್ನೊಂದ್ಸರಿ ರಿಪೀಟ್ ಮಾಡು. ವಾಸ್ತು ಚೆನ್ನಾಗಿದೆ, ಇನ್ನೊಂದು 6 ಬರುತ್ತೆ. ವಾಯ್ಸಿಗೆ ಎಂತ ವಾಸ್ತು? ಬರೀ ಸಿಂಗಲ್ ಆಗೋಯ್ತು. ಬರೀ ಕುಟ್ಟಾಟ, ಬರೀ ಕುಟ್ಟಾಟ. ಮತ್ತೊಂದು 6. ನಿನ್ ದೋಸೆ ಪ್ಲಾನ್ ಅಂತ ತುಂಬಾ ವರ್ಕೌಟ್ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ. ಕಾಂತ ಅವ್ರೆ, ನಿಮಗೆ ಇನ್ನೊಂದು ದೋಸೆ ತಂದ್ಕೊಡ್ಲಾ? ದೋಸೆ ಏ ಆರ್ತಿ, ಅರ್ಧ ಗಂಟೆ ಆಗೋಕೆ ಇನ್ನೂ 5 ನಿಮಿಷ ಇದೆ. ಅಲ್ಲಿವರೆಗೂ ನೀನು ಬರೋವಾಗಿಲ್ಲ ಅಷ್ಟೇ. ಹೌದು, ಇಲ್ಲ ಅಂದ್ರೆ ಮ್ಯಾಚ್ ಹೋಗಿನೇ. ಸ್ವಲ್ಪ ಒಂದು 5 ನಿಮಿಷ ಅಡ್ಜಸ್ಟ್ ಮಾಡ್ಕೊಡ್ರಪ್ಪ. ನಮ್ಮ ಹುಡುಗಿ ಜೊತೆಲಿದ್ರೆ ಬರೀ ಮ್ಯಾಚ್ ಏನು, ಜಗತ್ನೇ ಗೆದ್ದೀವಿ ನಾವು. ಅಮೈದಾ, ದೇಶನೇ ದೊಡ್ಡದು ಬಾವ. ಆದರೆ ನಮ್ಮ ಹುಡುಗಿನೂ ಹೆವಿ ದೇಶಭಕ್ತೆ. ಸೊ ಅಲ್ಲಿಂದ ಅಲ್ಲಿಗೆ ವಾಸ್ತು ಕವರ್ ಆಗ್ಬಿಡುತ್ತೆ. ವಾಸ್ಟ್ ಸಬ್ಜೆಕ್ಟ್ ಅಲ್ವಾ, ಅದಕ್ಕೆ. ತಾವೆಲ್ಲ ಸೇರಿ ನನ್ನ ಆಂಗಲ್ ಚೇಂಜ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಸಹಾಯನ ನನ್ನ ಜನ್ಮದಲ್ಲಿ ಮರೆಯಲ್ಲ. ನೋ ವೇ ಬುಳ್ಳ, ಚಾನ್ಸೇ ಇಲ್ಲ. ಬಾವ, ಈ ಬಾಲ್ ಅಂತೂ 4 ಹೋಗ್ಲೇಬೇಕು ಬಾವ. ಈ ಓವರ್ ಒಂದು ಬೌಂಡ್ರಿನೂ ಬಂದಿಲ್ಲ. ಹೌದು ಬರಲೇಬೇಕು. 3 ವಿಕೆಟ್ ಹೋಗಿದೆ. ಒಂದು ನಿಮಿಷ.
ವೇದಾಂತ್ ಬಾಬಾ ನೀವು ಕ್ರಿಕೆಟ್ ಫ್ಯಾನಾ? ಏನ್ ಹೀಗೆ ಹೇಳ್ತಿದ್ದೆ ಮರಿ ನಾದ್ನಿ? ಅವ್ನ್ ಬರೀ ಫ್ಯಾನ್ ಅಲ್ಲ, AC, ರೆಫ್ರಿಜಿರೇಟರ್, ಫ್ರಿಡ್ಜ್ ಎಲ್ಲ. ವಾಷಿಂಗ್ ಮಿಷಿನ್ ಮರ್ತು ಬಿಟ್ರಿ. ಅವ್ನ್ ಕ್ರಿಕೆಟ್ ನೋಡುವಾಗ ನಮ್ಗೆ ಯಾರಿಗೂ ಅಲ್ಲಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಈಗ ಒಂದ್ ಜೇಬಿಂದ ಇನ್ನೊಂದ್ ಜೇಬ್ಗೆ ಮೊಬೈಲ್ ಹಾಕೊಂಡಲ್ಲ, ಅದೊಂದು ಪಾಲಿಸಿ. ಏಕಾಂತ, ಈಗ ಹೀಗೆ ಕೂತಿದ್ದೀರಾ? ಅವ್ರ ಹೆಸರು ಬದಲಾಗಿದೆ ವೇದಾಂತ್, ಉಳ್ಳ ಅಂತ. ವಾಟ್? ಬುಳ್ಳ ಅಂತ? ವೇದಾಂತ್ ಬಾಬಾ, ಅದಿತಿ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಅಗ್ರಜ, ಅವಳನ್ನ ಅಲ್ಲೇ ಲಾಕ್ ಮಾಡು. ಅವಳು ಅಲ್ಲೇ ಇದ್ರೆ ಓವರ್ಗೆ ಅಟ್ಲೀಸ್ಟ್ 2 ಸಿಕ್ಸರ್ ಬಂದೇ ಬರುತ್ತೆ. ಚೇಚೆ, ಅಷ್ಟೊಂದೆಲ್ಲ ಮೂಢನಂಬಿಕೆ ಇರಬಾರ್ದು. ಇದೆ ನಾನು ನಂಬುತ್ತಿಲ್ಲ. ಬಾದಿತಿ. ಯಪ್ಪ ಅದೇನ್ ಕ್ರಿಕೆಟ್ ಇವ್ರುಗಳು ನಂಬಿಕೆನೋ ನಮ್ಮ ಪಜ್ಜಿದಿನೋ. ಬಾವಾ ನೀವ್ ಇರ್ಲಿಲ್ಲ ಅಂದಿದ್ರೆ ನನ್ನನ್ನು ಒಳಗೆ ಕುಳಿಬೇಕಾಗಿತ್ತು. ಏಕಾಂತ, ಹೊಸದಾಗಿ ಹೆಸರು ಹೇಳ್ಬೇಕು. ಕಾಲ್ ಕೆಳಗೆ ಇಳಿಸ್ರಿ. ಆಪತ್ ಬಾಂಧವ ತರ ಬಂದ್ರಿ ಬಾಸ್. ಏಕಾಂತ, ಕಾಲ್ ಮೇಲೆ ಇಟ್ಕೊಡ್ರಿ. ಅಗ್ರಜ ಬಾಯಲ್ಲಿ ನಿನ್ ಕುಕ್ಕೋ. ನನ್ನನ್ನು ಬಿಟ್ಬಿಡ್ರಪ್ಪ, ನಾನು ಮನೆಗೆ ಹೋಗಿ ಮಲ್ಕೋತೀನಿ. ಏಯ್, ಏನ್ ಮನೆಗೆ ಹೋಗೋದು? ಮ್ಯಾಚ್ ಮುಗಿಯೋವರೆಗೂ ಕಾಲ್ ಅಲ್ಲೇ ಇರಬೇಕು. ವಿಕ್ರಾಂತ್, ಒಂದು ಹೆಜ್ಜೆ ಮುಂದೆ ಕೂತ್ಕೋ. ಇದೊಂದು ಪಾಲಿಸಿ ನಂಬರ್ 2. ಅಪ್ಪ ಆಚೆ ಬಾ, ಅರ್ಧ ಗಂಟೆ ಆಯ್ತು. ಆದಿತಿ, ಅಂಜು ಬಂದ್ರೆ. ಅಂಜು ದೋಸೆ ತಿಂತ ಟೀ ಕುಡಿತಾ ಮ್ಯಾಚ್ ನೋಡೋ ಮಜಾನೇ ಬೇರೆ. ವೇದಾಂತ್ ಭಾವನ್ಗೆ ಕ್ರಿಕೆಟಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಮ್ಮುಜಿಂದು ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಇದು ಸಿಮಿಲಾರಿಟಿ ನಂಬರ್ 2. ಮೊದಲೇ ನನಗೊಂದು ಮಾತು ಹೇಳಿದೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಆದರೆ ಈಗೀಗ ನನಗೆ ಹೇಳ್ದೇನೆ ರಾತ್ರಿ ಹೊರಗಡೆ ಹೋಗೋಕ್ಕೆ ಶುರು ಮಾಡಿದ್ದಾನೆ. India marcher unbeaten, hammered West Indies here at Old Trafford. ನನ್ನ ಬಿಟ್ಟು ಹೋಗ್ಬೇಡಿ ವೇದಾಂತ್. ಅಮ್ಮು, ಆರ್ತಿ, ನೀನು ಮಲ್ಕೋ. She'll be fine.
ನನ್ನ ಫ್ಯಾಮಿಲಿ ಕಂಪ್ಲೀಟ್ ಅನ್ನಿಸ್ತದೆ. ನಿನ್ನಷ್ಟು ವಿಚಿತ್ರವಾದ ವ್ಯಕ್ತಿನ ನಾನು ಇವತ್ತವರೆಗೂ ನೋಡೇ ಇಲ್ಲ. ಎಲ್ಲ ಎಮೋಷನ್ಸ್ ಓವರ್ಲೋಡ್ ಆಗಿರೋ ಸ್ಪೆಷಲ್ ಪರ್ಸನ್ ನೀನು.